New Hope TV, your encounter with God. ಮುಂದಿನ ಸಾರಿ ನೀನು ಶಬ್ದ ಕೇಳಿದಾಗ, ಈಗ ನಿನ್ನ ದಾಸನು, ಈಗ ನಿನ್ನ ಸೇವಕನು, ನೀನು ಮಾತನಾಡು, ನಾನು ಕೇಳಿಸ್ಕೊಳ್ತೀನಿ. ಇವತ್ತೆಷ್ಟು ಜನ ಹೇಳ್ತೀರಾ, ದೇವರು ನನಗೆ ಹೇಳೋದನ್ನು ನಾನು ಪ್ರಸಂಗ ಮಾಡ್ತೇನೆ, ದೇವರು ಹೇಳೋ ಪಾಯಿಂಟ್ಗಳನ್ನು ನಾನು ಹೇಳ್ತೇನೆ, ದೇವರು ಹೇಳುವಂಥ ಅಲ್ಲಲ್ಲಿಯ ಕಾರ್ಯಗಳು ನಾನು ಮಾಡ್ತೀನಿ ಅನ್ನೋರು. ದೇವರ ಮನುಷ್ಯರೇ, ನಿನ್ನ ಮೊದಲನೇ ಕ್ವಾಲಿಟಿ, ನೀನು ದೇವರು ಕಳಿಸ್ಕೊಟ್ಟಿರೋದಾದ್ರೆ ದೇವರು ನಿನಗೆ ಶಬ್ದ ಕೊಡ್ತಾನೆ. ನೀನೇನು ಕಜ್ಜಿ ಕತೆ ಹೇಳ್ತೀಯ ಗೊತ್ತಾ? ನೀನೇನಕ್ಕೆ ಅದು ಇದು ಸ್ಟೋರಿ ಹೇಳ್ಕೊಂಡು ಟೈಮ್ ಪಾಸ್ ಮಾಡ್ತೀಯ ಗೊತ್ತಾ? ನಿನಗೆ ದೇವ್ರ ಶಬ್ದ ಕೇಳಿಲ್ಲ, ನೀನು ದೇವ್ರ ಶಬ್ದ ಕೇಳಿಲ್ಲ. ದೇವ್ರ ಶಬ್ದ ಕೇಳಿದವನಿಗೆ ಗೊತ್ತು, ಅವನಿಗೆ ಗೊತ್ತು, ಇದು ಜನರಿಗೆ ನಾನು ತಲುಪಿಸ್ಬೇಕಾಗಿದೆ. ನಾನು ಕೇಳಿದ್ದು ತಂದೆಯಾದ ದೇವರಿಂದ ಕೇಳಿದ್ದನ್ನೇ ನಾನು ನಿಮಗೆ ಹೇಳಿದೆ. ಅವ್ರು ಹೇಳ್ತಾನೆ, ಇಂತಿಂಥದ್ದನ್ನೇ ಹೇಳಬೇಕು. ಕೆಲವು ಟೈಮಲ್ಲಿ ಏನು ಹೇಳಬೇಡ ಅಂತಾನೆ ದೇವರು, ಕೆಲ ಟೈಮ್ಗಳಲ್ಲಿ ದೇವರು ಈ ಪ್ರಬೋಧಿಸಲೇಬೇಡ ಅಂತಾನೆ. ಕೀಪ್ ಕ್ವೈಟ್, ಕೀಪ್ ಕ್ವೈಟ್, ಯು ಜಸ್ಟ್ ಒಬೇ. ಹೀಗೆ ಮಾತಾಡೋ ಅಂದಾಗ ಮಾತಾಡು, ಸುಮ್ಮನಿರೋ ಅಂದಾಗ ಸುಮ್ಮನೆ ಇರೋ. ನೀವು ಯೋಚನೆ ಮಾಡೋದೇನು ಗೊತ್ತಾ? ಸುಮ್ಮನೆ ಇದ್ರೆ ಜನ ಏನು ತಿಳ್ಕೊತಾರೆ, ನಾನು ಔಟ್ಡೇಟೆಡ್ ಆಗ್ಬಿಟ್ನಾ, ಅದಕ್ಕೆ ದೇವ್ರ ಶಬ್ದ ಇಲ್ಲಾದರೂ ಏನಾದರೂ ಕೂಗಿ ಹೇಳೋದು. ಈ ಕೆಲವ್ರ ಸ್ವಭಾವ ಏನಂದರೆ, ಅವರು ಎಲ್ಲದಕ್ಕೂ ದೇವರಾತ್ಮನ ಹೇಳಿದ್ನು ಅಂತ. ಸ್ತೋತ್ರ. ದಯವಿಟ್ಟು ಹೇಳ್ತೀನಿ ನೋಡ್ರಿ, ಎಲ್ಲ ದೇವರಾತ್ಮ ಅಂತ ತಿಳ್ಕೊಬೇಡ್ರಿ. ಕೆಲವೊಂದು ಮನುಷ್ಯಾತ್ಮನೂ ಇದೆ, ಕೆಲವೊಂದು ಮನುಷ್ಯಾತ್ಮ ಇದೆ, ಕೆಲವೊಂದು ದುರಾತ್ಮ ಇದೆ. ನೀನು ದೇವರ ಸನ್ನಿಧಾನದಲ್ಲಿ ಕುತ್ಕೊಳ್ಳದೆ, ದೇವರ ಪಾದದಲ್ಲಿ ಕುಳಿತು, ದೇವರ ಸನ್ನಿಧಾನದಲ್ಲಿ ಮೊರೆ ಇಡದೆ, ನೀನು ಯಾರೋ ಏನೋ ಹೇಳಿದ್ರು ಅಂತ ಕೇಳ್ಕೊಂಡು ಅದನ್ನ ಇಟ್ಕೊಂಡು ಪ್ರಸಂಗ ಮಾಡೋಕ್ಕೆ ಹೋದರೆ ಅದು ಆ ಜನರಿಗೆ ಗುಣ ತರೋದಕ್ಕಿಂತ ದೋಷ ತರುತ್ತೆ. ಇವತ್ತು ನಾನು ಕೂಗಿ ಹೇಳ್ತೇನೆ, ನೀನು ದೇವರಿಂದ ಕಳಿಸಲ್ಪಟ್ಟ ವ್ಯಕ್ತಿ ಆದರೆ, ದೈವ ಸೇವಕಿ ಆದರೂ ಸೇವಕನಾದರೂ, ನೀನು ದೇವರ ಮನುಷ್ಯನಾಗಿರೋದಾದರೆ ದೈವ ಶಬ್ದಕ್ಕೆ ಕಿವಿಗೊಡುತ್ತೀಯ. ನನ್ನ ಕುರಿಗಳು ನನ್ನ ಸ್ವರವನ್ನು ಆಲಿಸುತ್ತೆ, ನಾನೇ ಒಳ್ಳೆಯ ಕುರುಬನು. ಯೋಹನನ ಸುವಾರ್ತೆ 5ನೇ ಅಧ್ಯಾಯದ 30ನೇ ವಚನ. ನನ್ನಷ್ಟಕ್ಕೆ ನಾನು ಏನು ಮಾಡಲಾರನು, ತಂದೆ ಹೇಳಿದ್ದನ್ನು ಕೇಳಿ ನ್ಯಾಯ ತೀರಿಸ್ತೇನೆ ಮತ್ತು ಸ್ವಂತ ಚಿತ್ತ ನೆರವೇರಬೇಕೆಂದು ಅಪೇಕ್ಷಿಸದೆ ನನ್ನನ್ನು ಕಳಿಸಿದ ಆತನ ಚಿತ್ತ ನೆರವೇರಬೇಕೆಂದು ಅಪೇಕ್ಷಿಸುವುದರಿಂದ ನಾನು ಮಾಡುವ ತೀರ್ಪು ನ್ಯಾಯವಾಗಿದೆ. ಲಿಸನ್ ಟು ಮೀ. ಸೋ ಕಾಲ್ಡ್ ಪ್ರೀಚರ್ಸ್, ಪ್ರಾಸಂಗಿಕರೆಂದು ಕರೆಯುವವರು, ಅವರವರ ಇಷ್ಟಕ್ಕೆ ತೋಚಿದ್ದು, ಅವರವ್ರ ಮನಸ್ಸಿಗೆ ಬಂದಿದ್ದು. ಕಳೆದ ದಿವಸ ಒಬ್ಬ ಬಂದ, ದೇವರ ಆತ್ಮನು ನನಗೆ ಹೇಳಿದರು, ದೇವರ ಆತ್ಮನು ಸಭೆಗೆ ಕಳಿಸ್ಕೊಟ್ಟಿದ್ದಾರೆ, ದೇವರ ಆತ್ಮನ ಹೇಳಿದ್ರು ಆಯುಷ್ಕಾಲ ಪೂರ್ತಿ ಅಲ್ಲಿ ಸೇವೆ ಮಾಡ್ಕೊಂಡಿರ್ಬೇಕು. ದೇವರ ಆತ್ಮ ದೇವರ ಆತ್ಮ ದೇವರ ಆತ್ಮ. ಆದರೆ ಒಂದು ಸಣ್ಣ ವಿಷಯ ಬಂದರೆ ಸಾಕು, ಬಿಟ್ಟು ಓಡೋಗವನು ದೇವರ ಮನುಷ್ಯನೇ. ದೇವರ ವಾಕ್ಯ ಹೇಳುತ್ತೆ, ನನ್ನಷ್ಟಕ್ಕೆ ನಾನು ಏನು ಮಾಡಲಾರೆ, ಐ ಕ್ಯಾನ್ ಡೂ, ನನಗೇನು ಮಾಡೋಕ್ಕಾಗಲ್ಲ. ಅದರಿಂದ ಯೋಹನನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ನಾವು ಕಾಣ್ತೇವೆ, ನಿನ್ನನ್ನು ಬಿಟ್ಟು ನಾವು ಏನು ಮಾಡಲಕ್ಕಾಗೋದಿಲ್ಲ. ಐ ಕ್ಯಾನ್ ಡೂ ನಥಿಂಗ್, ನನಗೇನು ಮಾಡೋಕ್ಕಾಗಲ್ಲ. ತಂದೆ ಮತ್ತು ಯೇಸುವಿನ ಬಾಂಧವ್ಯ ಅಷ್ಟು ಚೆನ್ನಾಗಿತ್ತು. ತಂದೆ ಹೇಳಿದ್ದನ್ನು ಕೇಳಿ ನ್ಯಾಯ ತೀರಿಸ್ತಾ ಇದ್ದನು ಮತ್ತು ಸ್ವಂತ ಚಿತ್ತ ನೆರವೇರಬೇಕೆಂದು. ನಮ್ಮಲ್ಲಿ ಅನೇಕ ಸೇವಕರಿಗೆ ಬಂದಿರೋದು ಇಷ್ಟ ಏನು ಗೊತ್ತಾ? ಅವರವ್ರ ಇಷ್ಟ ನೆರವೇರಬೇಕು, ಅವರವ್ರ ಕಾರ್ಯ ಜಿಂದಾಬಾದ್, ಸ್ವಂತ ಕಾರ್ಯ ಜಿಂದಾಬಾದ್, ಸ್ವಂತ ಕಾರ್ಯ ಜಿಂದಾಬಾದ್. ದೇವ್ರ ಕಾರ್ಯ ಆಮೇಲೆ ನೋಡೋಣ. ಈ ಸ್ತೋತ್ರ ಹೇಳಲ್ಲ ಇವತ್ತು.
ಯೇಸು ಸ್ವಾಮಿ ಹೇಳಿದ್ರು, ಸ್ವಂತ ಚಿತ್ತ ನೆರವೇರಬೇಕೆನ್ನೋದು ಅಪೇಕ್ಷಿಸದೆ ಒಂದು ದೇವರು ಕಳಿಸ್ಕೊಟ್ಟಂತ ದೇವ ಮಗನ ಗುರಿ ದೇವರ ಶಬ್ದ ಕೇಳಿ, ತಂದೆಯ ಶಬ್ದ ಕೇಳಿ ಜನರಿಗೆ ಅದನ್ನ ತಿಳಿಸೋದು. ದೇವರು ಏನು ಹೇಳ್ತಾನೆ ಅದನ್ನ ಮುಖದಾಕ್ಷಣ್ಯ ಇಲ್ಲದೆ, ಯಾರಿಗೂ ಸೋಪ್ ಹಾಕದೆ, ಯಾರನ್ನು ಮೆಚ್ಚಿಸದೆ. ಸ್ತೋತ್ರ ಹೇಳಲಿಲ್ಲ ನೋಡ್ರಿ, ಸ್ತೋತ್ರ ಹೇಳಲಿಲ್ಲ. ಹಲ್ಲೆಲೂಯ. ಎಲ್ಲ ಪಾಪ ಮಾಡಿ ಬಂದಿರ್ತಾನೆ, ಅವನ ತಲೆಗೂ ಕೈ ಇಟ್ಬಿಟ್ಟು ಹೇಳು, ನೀನು ಬಾಲ ಅಲ್ಲ ತಲೆ ಹಾಕ್ತೀಯೋ, ನಿನಗೆ ಸಮೃದ್ಧಿ ಆಗುತ್ತೆ, ಆಶೀರ್ವಾದ ಬರುತ್ತೆ. ಇಲ್ಲ, ಅವನ್ ಸೀಳ್ಬೇಕು, ಅವನ್ ಪಾಪ ಹೊರಗಡೆ ತರಬೇಕು, ಅವ್ರ ಕೃತ್ಯಗಳನ್ನು ಖಂಡಿಸ್ಬೇಕು. ಅಯ್ಯೋ ಪಾಸ್ಟ್ರೆ, ಅವ್ರನ್ನ ಎದುರಾಕೊಂಡ್ರೆ ನಮಗೆ ಸಿಗುವಂಥ ಕಾಣಿಕೆ ಕಡಿಮೆ ಆಗ್ಬಿಡುತ್ತೆ. ನಾಚಿಕೆ ಬರಬೇಕು ನಿಮಗೆ. ಹಣದ ಆಸೆ ಸಕಲ ವಿಧ ದೋಷಕ್ಕೆ ಮೂಲವಾಗಿದೆ. ದೇವರು ಕಳಿಸಿ ಒಬ್ಬ ಮನುಷ್ಯನು ಬಂದನು. ದೇವರು ನಿನ್ನನ್ನು ಕಳಿಸಿರೋದಾದ್ರೆ ದೈವ ಶಬ್ದವನ್ನ ಯಾವ ಹಂಗಿಲ್ಲದೆ, ಯಾರ ಭಯ ಇಲ್ಲದೆ ನುಡಿಯೋದಕ್ಕೆ ನೀನು ಶಕ್ತನಾಗಿರ್ಬೇಕು. ದಟ್ ಸೈಸ್ ದ ಲಾರ್ಡ್. ದೇವರ ಆತ್ಮನು ಎಂತೆನ್ನುತ್ತಾನೆ. ಸ್ತೋತ್ರ. ಸ್ವಂತ ಚಿತ್ತ ನೆರವೇರಬೇಕೆಂಬುದು ಅಪೇಕ್ಷಿಸದೆ ನನ್ನನ್ನು ಕಳಿಸಿದಾತನ ಚಿತ್ತ, ನನ್ನನ್ನು ಕಳಿಸಿದವನೊಬ್ಬನಿದ್ದಾನೆ, ನನ್ನನ್ನು ಈ ಸೇವೆಗೆ ಕರೆದವನೊಬ್ಬನಿದ್ದಾನೆ. ಅವನನ್ನು ಮೆಚ್ಚಿಸೋದಕ್ಕೆ ನಾನು ಪ್ರಯಾಸ ಪಡ್ತೇನೆ. ಐ ಆಮ್ ನಾಟ್ ಪ್ಲೀಸಿಂಗ್ ಎನಿ ಮ್ಯಾನ್, ಐ ಆಮ್ ಪ್ಲೀಸಿಂಗ್ ಮೈ ಗಾಡ್. ಸೇವಕರು ಸೇವಕಿಯರು ಎಲ್ಲ ಸ್ತೋತ್ರ ಹೇಳಬೇಕು. ನಿಮಗೆಲ್ಲಾದರೂ ಅಲುಗುನ ಟಂಗ್ ಆಗ್ತಾ ಇದ್ರೆ ನನ್ನ ಪ್ರಸಂಗ ಸಕ್ಸಸ್ ಆಯಿತು ಅಂತ ಅರ್ಥ. ಸ್ತೋತ್ರ. ಆಮೇಲೆ ದೇವರ ಶಬ್ದ ಸಾರಿ ಹೇಳಬೇಕು ಅಂದಾಗ ಅನೇಕ ಸಂದರ್ಭಗಳಲ್ಲಿ ನಾವು ತಪ್ಪಿಸ್ಕೊಂಡ್ಬಿಡ್ತೀವಿ. ದೇವರು ಮಾತಾಡುವಾಗ ದೇವರ ಶಬ್ದಕ್ಕೆ ಕಿವಿಗೊಡೋದಿಲ್ಲ. ಕಾರಣ ಲೋಕದ ಮೋಹಗಳು, ಲೋಕದ ಆಡಂಬರಗಳು, ಲೋಕದ ಆಸೆಗಳು, ಲೋಕದ ವ್ಯವಹಾರಗಳು ನಮ್ಮನ್ನು ಅವುಗಳಿಂದ ದೂರ ಓಡಿಸ್ತಾ ಇರುತ್ತೆ. ಕಾರಣ ನಾನಾ ವಿಧವಾದ ಆಸೆಗಳು ನಮ್ಮನ್ನು ಸೆಳೆಯುತ್ತೆ. ಎಷ್ಟೋ ಪ್ರಸಂಗ ಕೇಳಿದೆ, ಎಷ್ಟೋ ಪ್ರವಾದಿಗಳು ಬಂದು ನನಗೆ ಆಲೋಚನೆ ಹೇಳೋರು. ನನ್ನ ರಕ್ಷಣೆಯ ಅನುಭವ ಹೊಂದಿದ್ರು, ಕ್ರಿಸ್ತನ ಅನುಭವ ನನಗೆ ಬಂದಿರಲಿಲ್ಲ. ರಕ್ಷಣೆ ಹೊಂದಿದೆ, ಹೆಸರಿಗೆ ನಾಮಕವಸ್ಥೆಗೆ ರಕ್ಷಣೆ ಹೊಂದಿದೆ, ಆದರೆ ಕ್ರಿಸ್ತನ ನನ್ನಲ್ಲಿ ಇರಲೇ ಇಲ್ಲ. ಕ್ರಿಸ್ತಿಯಾನಿ ಎಂಬ ಹೆಸರಿತ್ತು ವಿನಃ ಕ್ರಿಸ್ತನ ಅನುಯಾಯಿ ಆಗಿರಲಿಲ್ಲ ನಾನು. ನಮ್ಮಮ್ಮ ಹೇಳೋರು, ಬೇಡ ಮಗನೇ, ಲೋಕ ಬೇಡ, ಲೋಕದ ವ್ಯವಹಾರ ಬೇಡ, ನಮಗೆ ಸ್ವಾಮಿ ಸಾಕು, ಅವ್ರ ಪಾದ ಸಾಕು, ಅವ್ರ ಸೇವೆ ಸಾಕು ಅಂತ. ನಾನು ಹೇಳ್ತಾ ಇದ್ದೆ, ಹೋಗವ, ನಿನಗೆಲ್ಲ ತಲೆ ಕಟ್ಟಿರಬೇಕು. ಮೊದಲು ಲೋಕ, ಸ್ವಲ್ಪ ಸಂಪಾದನೆ, ಸ್ವಲ್ಪ ಹೆಸರು, ಇದೆಲ್ಲ ಮಾಡಿ ಊರೋಗು ಕಾಡ್ಬಾ ಅನ್ನುವಾಗ ಸೇವೆ ಮಾಡಿದ್ರೆ ಆಯಿತು ಅಂತಿದ್ದೆ. ನಿನ್ನ ವಯಸ್ಸಿಗೆ ನೀನು ಏನಾದರೂ ಜೀವನ ಮಾಡ್ಕೊ, ನನ್ನ ವಯಸ್ಸಲ್ಲಿ ನಾನು ಏನು ಮಾಡ್ಬೇಕಮ್ಮ ನನಗೆ ಗೊತ್ತು. ನಾನು ಓಡ್ತಾ ಇದ್ದವನೇ ಲೋಕದ ಇಂಪಾದ ಕಾರ್ಯಗಳನ್ನು, ಆ ಸಂತೋಷದ ಆ ಸನ್ನಿವೇಶಗಳಲ್ಲಿ ಹಾದು ಹೋಗಬೇಕೆಂದು ಆಸೆ ಪಟ್ಟವನೇ. ಆದರೆ ಪರಲೋಕದ ಕರೆ ನನ್ನನ್ನು ಬಿಡಲಿಲ್ಲ, ನನ್ನನ್ನು ಬಿಡಲಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಕರೆ ನನ್ನನ್ನು ಕರೆದಂಥವನು ನಂಬಿಗಸ್ತನು. ಅವನು ಹೇಳಿದನು, ನಿನ್ನನ್ನು ಕರೆದಿರೋದು ಸೇವೆ ಮಾಡೋದಕ್ಕೆ. ನನ್ನ ಆಸೆ ಕ್ರಿಕೆಟ್ ಪ್ಲೇಯರ್ ಆಗಬೇಕು, ಒಳ್ಳೆ ಕ್ರಿಕೆಟ್ ಪ್ಲೇಯರು, ಸ್ತೋತ್ರ, ಫಾಸ್ಟ್ ಬೌಲರು, ಒಳ್ಳೆ ಹೆಸರು, ಕೈ ತುಂಬ ಜೋಬು ತುಂಬ ದುಡ್ಡು ಸಿಗೋದು, ಇದೆಲ್ಲ ನನಗೆ ಬೇಕಾಗಿರಲಿಲ್ಲ, ದೇವರಿಗೆ ಬೇಕಾಗಿರಲಿಲ್ಲ, ನನಗೆ ಬೇಕಾಗಿತ್ತು. ಆದರೆ ದೇವರು ಹೇಳಿದ್ರು, ನೀನೆಲ್ಲೂ ತಪ್ಪಿಸ್ಕೊಳ್ಳಲಾಗದೆ ಆಗೋದಿಲ್ಲ. ಒಂದು ದಿನ ದೇವರು ಸಂದರ್ಶಿಸಿದನು, ದೇವರ ಶಬ್ದ ಮೊಳಗಿಸಿದನು. ಇವತ್ತು ನಿನ್ನ ಜೀವನದ ಟರ್ನಿಂಗ್ ಪಾಯಿಂಟ್. ಇವತ್ತು ನೀನು ಸಮರ್ಪಿಸೋದಾದ್ರೆ ನಿನ್ನ ಚರಿತ್ರೆಯನ್ನು ಬದಲಾಯಿಸ್ತಾರೆ. ಹೌದು, ಇವತ್ತು ನಾನು ಇಲ್ಲಿ ನಿಂತು ಘಂಟಾಘೋಷವಾಗಿ ಪ್ರಚಾರ ಮಾಡೋದಕ್ಕೆ ಕಾರಣ ಕ್ರಿಸ್ತ ಯೇಸು ನನ್ನ ಚರಿತ್ರೆಯನ್ನು ಬದಲಾಯಿಸಿದನು. ಒಂದು ಕಾಲದಲ್ಲಿ ನಾವೆಲ್ಲ ಹಂಗೆ ಬಿಡ್ರಿ, ಎಲ್ಲ ತಪ್ಪಿಸ್ಕೊಂಡವ್ರೆ, ಎಲ್ಲ ತಪ್ಪಿಸ್ಕೊಂಡು ತಿರ್ಗಾಡ್ತಾ ಇದ್ದಾರೆ. ಆದರೆ ದೇವರು ಹೇಳಿದನು, ನಿನ್ನನ್ನು ಕರೆದಿರೋದು ಪ್ರೀಚ್, ಪ್ರೀಚ್,
ಪ್ರೀಚ್ ಪ್ರೀಚ್. ಯಾರ ಪರ್ಮಿಷನ್ಗೋಸ್ಕರ ಕಾಯ್ಬೇಡ ಸಹೋದರ. ಅಪ್ಪ ಅಮ್ಮನ ಪರ್ಮಿಷನ್ ತಗೊಂಡು ನಿಮ್ಮ ಪ್ರೀಚಿಂಗ್ ಬರಬೇಡ. ಪರ್ಮಿಷನ್ಗೋಸ್ಕರ ಕಾಯ್ಬೇಡ. ಪೋಪೋ ಬಿಷಪ್ಪೋ ಅಲ್ಲಲ್ಲಿ ರೆವರೆಂಟೋ ಡಾಕ್ಟ್ರೋ ಅವರು ಇವರು ಹೆಸರುಗಳನ್ನು ಕೇಳ್ಕೊಂಡು ಅವ್ರ ಹತ್ರ ಪರ್ಮಿಷನ್ ತಗೊಂಡು ಅವ್ರ ಪರ್ಮಿಷನ್ ಕೊಟ್ಟಾಗ ನಾನು ಯೇಸುವಿನ ಕುರಿತು ಪ್ರಸಂಗ ಮಾಡ್ತೀನಿ ಅಂತ ಹೇಳಬೇಡ. ರೆಡಿ ಟು ಪ್ರೀಚ್. ಗೆಟ್ ಅಪ್ ಅಂಡ್ ಗಾಡ್ ಪ್ರೀಚ್ ದ ಗಾಸ್ಪಲ್ ಆಫ್ ಗಾಡ್. ದೇವರು ನಿನ್ನನ್ನು ಕರೆದಿರೋದಾದ್ರೆ, ನೀ ದೇವರ ಮಗನಾಗಿರೋದಾದ್ರೆ, ಹಾಲೆಲೂಯಾ. ಓ ಮ್ಯಾನ್ ಆಫ್ ಗಾಡ್, ಎಲೆ ದೇವರ ಮನುಷ್ಯನೇ. ಒಂದು ದೇವರಿಂದ ಕರೆಯಲ್ಪಟ್ಟವರು, ದೇವರಿಂದ ಕರೆಯಲ್ಪಟ್ಟವರು ಅವರಿಗೆ ದೈವ ಸಂದೇಶ ಇರುತ್ತೆ. ಅವರು ಒಂದು ಕಡೆ ಕುಳಿತುಕೊಳ್ಳೋದಿಲ್ಲ. ಅವರು ಸೇವೆ ಮಾಡ್ತಾನೆ ಇರ್ತಾರೆ, ಓಡ್ತಾನೆ ಇರ್ತಾರೆ. ಅವರು ಸುಸ್ತಾಗೋದಿಲ್ಲ, ಅವರು ಸೋತು ಕೈ ಚೆಲ್ಲೋದಿಲ್ಲ. ಅವರ ಅನುಕೂಲ ನೋಡಿ ಸೇವೆ ಮಾಡೋರಲ್ಲ. ಅನುಕೂಲವಿದ್ದ ಕಾಲದಲ್ಲ, ಅನುಕೂಲವಲ್ಲದ ಕಾಲದಲ್ಲೂ ಅವರಿಗೊಂದು ಗೊತ್ತು, ನನ್ನನ್ನು ರಕ್ಷಿಸಿದ ಆತವನ ಕುರಿತು ನಾನು ಕೂಗಿ ಸಾರಬೇಕು. ನನ್ನ ಚಿತ್ತವಲ್ಲ, ನನ್ನ ತಂದೆಯ ಚಿತ್ತ ನೆರವೇರಿಸಬೇಕು. ನಂಬರ್ 2, ಎರಡನೇದಾಗಿ a man of God must be filled with the Holy Ghost. ಒಬ್ಬ ದೇವ ಮನುಷ್ಯನು ಅವನು ಪರಿಶುದ್ಧಾತ್ಮ ಭರಿತನಾಗಿರಬೇಕು. ನೀವು ಸ್ತೋತ್ರ ಹೇಳಲಿಲ್ಲ. ಇವತ್ತು ಪರಿಶುದ್ಧಾತ್ಮನು ಅಂದ್ರನೇ ಗೊತ್ತಿಲ್ಲ. ತೃತ್ವದಲ್ಲಿ ಮೂರನೇ ಅವನು, ನಮ್ಮ ಸಹಾಯಕನು. ಈಸ್ ದ ಕಂಫರ್ಟರ್, ಈಸ್ ದ ಹೆಲ್ಪರ್. ಅವನು ನಮ್ಮ ಸಹಾಯಕನು. ಪವಿತ್ರಾತ್ಮನು ನಾವು ಧರಿಸಿಕೊಳ್ಳಬೇಕು. ಪವಿತ್ರಾತ್ಮನನ್ನು ಧರಿಸಿಕೊಳ್ಳಬೇಕು, ಹೊಂದಿಕೊಳ್ಳಬೇಕು. ಸಕಲ ವಿಧ ಸತ್ಯದಲ್ಲಿ ಅವನು ದಾರಿ ನಡೆಸ್ತಾನೆ. ಪಾಪದ ಕುರಿತು, ನೀತಿಯ ಕುರಿತು, ನ್ಯಾಯ ತೀರ್ಪಿನ ಕುರಿತು ಅವನು ನಮಗೆ ಎಚ್ಚರಿಸ್ತಾನೆ. ಅಂತ್ಯ ಕಾಲದಲ್ಲಿ ವಿಶ್ವಾಸಿಗಳು ಅದ್ಭುತದ ಹಿಂದೆ ಎಲ್ಲ ಓಡಬೇಕಾಗಿರೋದು, ಸೂಚಕ ಕಾರ್ಯಗಳ ಹಿಂದೆ ಎಲ್ಲ ಓಡಬೇಕಾಗಿರೋದು, ಹಣದ ಹಿಂದೆ ಎಲ್ಲ ಓಡಬೇಕಾಗಿರೋದು ಪವಿತ್ರಾತ್ಮನ ಹಿಂದೆ ಓಡಬೇಕು. ಪವಿತ್ರಾತ್ಮನನ್ನು ಹೊಂದಿಕೊಳ್ಳೋವರೆಗೂ ನಾನು ಬಿಡೋದಿಲ್ಲ ಎನ್ನಬೇಕು. ದೇವರು ಕಳಿಸಿ ಒಬ್ಬ ಮನುಷ್ಯನು ಬಂದನು. ಅವನ ಹೆಸರು ಯೋಹಾನನು. ಈ ಯೋಹಾನನು ಸಾಕ್ಷಿಗಾಗಿ ಬಂದನು, ಸಾಕ್ಷೀಕರಿಸೋದಕ್ಕಾಗಿ ಬಂದನು. ದೇವರು ಕಳಿಸಿ ಒಬ್ಬ ಮನುಷ್ಯನು ಬಂದನು ಎಂದು ಯೋಹಾನನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಹೇಳಿದ್ರೆ, ಲೂಕನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ 15ನೇ ವಾಕ್ಯದಿಂದ ನಾವು ಕಾಣ್ತೇವೆ. ಅವನು ಕರ್ತನ ದೃಷ್ಟಿಯಲ್ಲಿ ಮಹಾಪುರುಷನಾಗಿರುವನು. ನೀನು ಮನುಷ್ಯರ ದೃಷ್ಟಿಯಲ್ಲೆಲ್ಲ ನೋಡ್ಬೇಕಾದ್ರೆ ಕರ್ತನ ದೃಷ್ಟಿಯಲ್ಲಿ ನೀನು ಮಹಾಪುರುಷನಾಗಿರ್ಬೇಕು. ನಿಮಗೆ ಅರ್ಥ ಆಗಲಿಲ್ಲ? ಮನುಷ್ಯರನ್ನ ಮೆಚ್ಚಿಸಕ್ಕೆ ಹೋಗಬೇಡ್ರಿ, ಕರ್ತನನ್ನ ಮೆಚ್ಚಿಸ್ರಿ. ಒಪ್ಪೋರು ಮಾತ್ರ ಆಮೇಲೆ ಹೇಳ್ರಿ, ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ, ಮತ್ತೊಮ್ಮೆ ಶಬ್ದ ತೆಗೆದೊಂದು ಆಮೇಲೆ ಹೇಳ್ರಿ. ನಾನು ಕರ್ತನ ದೃಷ್ಟಿಯಲ್ಲಿ ಮಹಾಪುರುಷನಾಗಿರುವೆನು. ಹಾಲೆಲೂಯಾ. ಎಲೆ ದೇವರ ಮನುಷ್ಯನೇ, ನಿನ್ನನ್ನು ಊರಿನವ್ರು ಏನು ಬೇಕಾದ್ರೆ ಹೇಳಲಿ, ಸ್ವಂತದವ್ರು ಏನು ಬೇಕಾದ್ರೆ ಹೇಳಲಿ, ನಿನ್ನ 3 ಕಾಸಿಗೆ ಬೆಲೆ ಇಲ್ದೇನೆ ಅಂತ ಹೇಳಲಿ, ನಮ್ಮ ಮನೆಗೆ ನೀನು ತಲೆನೋವು ಅಂತ ಹೇಳಲಿ, ಅಲ್ಲಲ್ಲಿ ಜಾತಿ ಕಟ್ಟವನಂತ ಹೇಳಲಿ, ನೀನು ಇನ್ನು ಹುಟ್ಟಿದ್ರಿಂದನೇ ನಮ್ಮ ಮನೆಗೆ ಒಂದು ಶಾಪ ಆಯಿತು ಅಂತ ಹೇಳೋರು ಹೇಳಲಿ. ಆದರೂ ನೀನು ಮರಿಬೇಡ, ನೀನು ದೇವರ ಮನುಷ್ಯನಾಗಿರೋದಾದರೆ ನೀನು ಕರ್ತನ ದೃಷ್ಟಿಯಲ್ಲಿ ಮಹಾಪುರುಷನಾಗಿ ಬೆಳಿತೀಯಾ, ಮಹಾಪುರುಷನಾಗಿ ಬೆಳಿತೀಯಾ. ಸಾಧಾರಣ ವ್ಯಕ್ತಿ ಆಗಿರೋದಿಲ್ಲ, ನೀನು ಮಹಾಪುರುಷನ. ಕಮ್ ಆನ್ somebody, I am not an ordinary man. ಪರಿಶುದ್ಧಾತ್ಮನು ನಿನ್ನ ಒಳಗಡೆ ಬರಬೇಕು. ನೀನು ಮಹಾಪುರುಷನಾಗಿರುವನು. ಮಹಾಪುರುಷನಾಗುವನು ದೇವರ ಮಗನು, ದೇವರ ಮನುಷ್ಯನು. ಅವನು ದ್ರಾಕ್ಷಾರಸವನ್ನಾಗಲಿ ಯಾವ ಮದ್ಯವನ್ನಾಗಲಿ ಕುಡಿಯದವನಾಗಿರುವನು. ಆಮೇಲೆ ದ್ರಾಕ್ಷಾರಸವನ್ನಾಗಲಿ ಮದ್ಯವನ್ನಾಗಲಿ ಕುಡಿಯದವನಾಗಿರುವನು. ಅವನು
ಹುಟ್ಟಿದಾಗಿಂದಲೇ ಹುಟ್ಟಿದಂದಿನಿಂದಲೂ ಪವಿತ್ರಾತ್ಮ ಭರಿತನಾಗಿರುವನು. ಅವನನ್ನು ಕರೆದ ದಿನದಿಂದ, ಅವನನ್ನು ದೇವರು ಸೇವೆಗಾಗಿ ಕರೆದ ಆ ನಿಮಿಷದಿಂದ ಅವನು ಸಾಧಾರಣವಾಗಿ ನಡೆಯೋನಲ್ಲ. ಅವನು ಪವಿತ್ರಾತ್ಮ ಭರಿತನಾಗಿರಬೇಕು, ಅಭಿಷೇಕ ಉಳ್ಳವನಾಗಿರಬೇಕು. ಅಭಿಷೇಕ ಇಲ್ಲದೆ ಸೇವೆ ಮಾಡಬೇಡ್ರೆ. ಪವಿತ್ರಾತ್ಮ ಭರಿತನಾಗಿರುವನು. 16ನೇ ವಾಕ್ಯ, ಇಸ್ರಾಯೇಲರಲ್ಲಿ ಅನೇಕರನ್ನ ಅವರ ದೇವರಾಗಿರುವ ಕರ್ತನ ಕಡೆಗೆ ತಿರುಗಿಸುವನು. ಆತನ ಮುಂದೆ ಹೋಗಿ ಏಲಿಯನ ಗುಣ ಶಕ್ತಿಗಳಿಂದ ಕೂಡಿದವನಾಗಿ ತಂದೆಗಳ ಹೃದಯಗಳನ್ನು ಮಕ್ಕಳ ಕಡೆಗೂ ಹಠ ಹಿಡಿದವರನ್ನು ನೀತಿವಂತರ ಜ್ಞಾನದ ಕಡೆಗೂ ತಿರುಗಿಸಿ ಸಿದ್ಧವಾದ ಜನರನ್ನು ಕರ್ತನಿಗೆ ಒದಗಿಸುವನೆಂದು ಹೇಳಿದನು. ಪವಿತ್ರಾತ್ಮನು ಬರುವುದಾದರೆ ಕರ್ತನ ಕಡೆಗೆ ಅನೇಕರನ್ನ ತಿರುಗಿಸ್ತಾನೆ. ಯೇಸುವಿನ ಸತ್ಯ ಸುವಾರ್ತೆಯನ್ನು ಸಾರ್ತಾನೆ. ಇಲ್ಲ ಸತ್ಯವೇದ ವಾಕ್ಯವನ್ನ, ದೈವಶಾಸ್ತ್ರವನ್ನೆಲ್ಲ ಕಲ್ತುಬಿಟ್ಟು ಸ್ಟೈಲ್ ಆಗಿ ನಿಂತ್ಕೊಂಡು ಪೋಸ್ ಕೊಟ್ಟು ಸರ್ಟಿಫಿಕೇಟ್ ತಗೊಂಡೋಗಿ ಮನೆಗೆ ಹಾಕೊಂಡು ಫ್ರೇಮ್ ಹಾಕ್ಬಿಟ್ಟು ಸುವಾರ್ತೆ ಸಾರದೆ ನಡೆಯೋನಲ್ಲ. ಅವನ ಅನೇಕರನ್ನ ದೇವರ ಕಡೆಗೆ ತಿರುಗಿಸ್ತಾ ಇರ್ತಾನೆ. ಅವನು ಕುಂತಾಗ, ನಿಂತಾಗ, ನಡೆಯುವಾಗ, ಕೆಲಸಕ್ಕೆ ಹೋದಾಗ ಯಾರು ಸಿಕ್ಕಿದ್ರೆ ಸರಿ, ಅವರ ಬಳಿಯಲ್ಲಿ ಅವನು ಒಂದು ಮಾತಿನಲ್ಲಿ ಯೇಸುವಿನ ಕುರಿತು ಸುವಾರ್ತೆ ಸಾರುವವನಾಗಿರ್ತಾನೆ. ಕಾರಣ ಅವನ ಒಳಗಡೆ ಇರೋ ಪರಿಶುದ್ಧಾತ್ಮನು ಅವನನ್ನು ಪ್ರೇರಣೆ ಮಾಡ್ತಾ ಇರ್ತಾನೆ. ಹಲ್ಲೆಲೂಯಾ, ಶಬ್ದ ತೆಗೆದು ಹಲ್ಲೆಲೂಯಾ. ನೀನು ಸುವಾರ್ತೆ ಹೇಳಕ್ಕಾಗದೆ ಇರೋದಕ್ಕೆ ಕಾರಣ ನೀನು ಒಳಗಡೆ ಪರಿಶುದ್ಧಾತ್ಮನು ಇಲ್ಲದೇ ಇರೋದ್ರಿಂದ. ಪರಿಶುದ್ಧಾತ್ಮನಿರಬೇಕು, ಪರಿಶುದ್ಧಾತ್ಮನಿರಬೇಕು. ಪ್ರೀತಿಯ ದೇವ ಮಕ್ಕಳೇ, ಯೇಸು ಸ್ವಾಮಿ 30 ವರ್ಷ ತನ್ನ ಜೀವನದಲ್ಲಿ ದೇವರ ಶಬ್ದ ಕೇಳಲಿಲ್ಲ. ಒಂದು ರೋಗಿಯನ್ನು ವಾಸ ಮಾಡಲಿಲ್ಲ, ಒಂದು ಕುರುಡು ಕಣ್ಣನ್ನು ತೆರೀಲಿಲ್ಲ, ಒಂದು ಕಿವುಡನನ್ನು ಸೌಖ್ಯ ಮಾಡಲಿಲ್ಲ, ಒಬ್ಬರನ್ನು ಅವನ ಅದ್ಭುತದ ಸೇವೆ ಮಾಡಲೇ ಇಲ್ಲ. ಆದರೆ ಒಂದು ದಿನ ಈ ಮಿನಿಸ್ಟ್ರಿ ಎಲ್ಲ ಅವನು ಯಾವಾಗ ಗೊತ್ತಾ ಮಾಡಿತು? ಪವಿತ್ರಾತ್ಮನು ಆತ್ಮನ ಅವನ ಮೇಲೆ ಬಂದ ಮೇಲೆ. ನಿಮ್ಗೆ ಅರ್ಥ ಆಗಿದ್ರೆ ಒಂದು ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ನಮಗೆಲ್ಲರಿಗೂ ಅದ್ಭುತ ನೋಡಬೇಕು, ಸೂಚಕ ಕಾರ್ಯ ಮಾಡಬೇಕು, ರೋಗ ಸೌಖ್ಯ ಮಾಡಬೇಕು, ಕೈ ಇಟ್ಟ ತಕ್ಷಣ ದೆವ್ವಗಳು ಬಿಟ್ಟೋಡ್ಬೇಕು. ಹಲೋ ಮೈ ಡಿಯರ್ ಫ್ರೆಂಡ್ಸ್, ಹಲೋ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್, ಎಲ್ಲ ದೇವರ ಮನುಷ್ಯನೇ, ನೀನು ಮೊದಲು ಅವುಗಳಿಗೆ ತವಕ ಪಡೋದಕ್ಕೆ ಮೊದಲು ಪರಿಶುದ್ಧಾತ್ಮನನ್ನು ಹೊಂದ್ಕೋ. ಅದಕ್ಕೆ ಬೆಲೆ ತೆತ್ತು ದೇವರ ಪಾದದಲ್ಲಿ ಹೇಳು, ದೇವಾ ನಿನ್ನ ಆತ್ಮನಿಂದ ಅಭಿಷೇಕ ಮಾಡದೆ ನಾನು ಇಲ್ಲಿಂದ ಎದ್ದೇಳೋದಿಲ್ಲ, ನಿನ್ನ ಆತ್ಮನಿಂದ ನನ್ನನ್ನು ತುಂಬಿಸು. ಎಷ್ಟು ಜನ ಹಾಗೆ ಪ್ರಾರ್ಥನೆ ಮಾಡೋರಿದ್ದೀರಾ? ಕರ್ನಾಟಕಕ್ಕೆ ಬೇಕಾಗಿರೋದು ಪವಿತ್ರಾತ್ಮನ, ಕರ್ನಾಟಕಕ್ಕೆ ಬೇಕಾಗಿರೋದು ಪವಿತ್ರಾತ್ಮನ, ಕರ್ನಾಟಕದ ಉಜ್ಜೀವನಕ್ಕೆ ಬೇಕಾಗಿರೋ ಪವಿತ್ರಾತ್ಮನ. ವರ್ಷಗಟ್ಟಲೆ ಎಷ್ಟೊಂದು ಗ್ರಾಜ್ಯುಯೇಟ್ಸ್, ಎಷ್ಟೊಂದು ಗ್ರಾಜ್ಯುಯೇಟ್ಸ್, ಎಷ್ಟು ಜನ ಬೈಬಲ್ ಕಾಲೇಜ್ ಓದ್ತಾರೆ, ಓದಿ ಪಾಸ್ ಆಗ್ತಾರೆ, ಪಾಸ್ ಆದವರೆಲ್ಲ ಪಾಸ್ಟರ್ ಆಗ್ತಾರೆ. ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಪಾಸ್ಟರ್ಗಳ ಸಂಖ್ಯೆ ಜಾಸ್ತಿ ಆಯಿತು, ವಿಶ್ವಾಸಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಕಂಪನಿಯಲ್ಲಿ ಪ್ರಾಡಕ್ಟ್ಗಳು ರಿಲೀಸ್ ಮಾಡ್ದಂಗೆ ರಿಲೀಸ್ ಆಗ್ತಾ ಇದೆ. ಪಾಸ್ಟರ್ಗಳು ಹೊರಗಡೆ ಬರ್ತಾನೆ ಇದ್ದಾರೆ. ಅವರೆಲ್ಲರೂ ಕಲ್ತಿರೋಂಥ, ಥಿಯಾಲಜಿಕಲಿ ಕಲ್ತಿರೋಂಥದ ಆ ವೇದಶಾಸ್ತ್ರವನ್ನು ಓದಿರೋ ಕ್ರಮದಲ್ಲೇ ಗಿಣಿ ಹೇಳ್ದಂಗೆ, ಪಾಠ ಹೇಳ್ದಂಗೆ ಹೇಳ್ತಾನೆ ಇರ್ತಾರೆ. ಅವ್ರು ಏನು ಕಲ್ತಿರ್ತಾರೋ ಅದನ್ನೇ ಉಚ್ಚರಿಸ್ತಾ ಇರ್ತಾರೆ. ಈ ಕಾಲದಲ್ಲಿ ಅದೆಲ್ಲ ಬೇಕಾದ್ರೆ ನಾವು ಗಿಣಿಗಳಾಗಬಾರ್ದು. ವಿ ಆರ್ ನಾಟ್ ಎ ಪ್ಯಾರೆಟ್ಸ್. ನಾವು ಗಿಣಿಗಳಾಗಬಾರದು. ಕರ್ತನಿಂದ ಹೊಂದಿದ್ದು ನಾನು ನಿಮಗೆ ತಿಳಿಸುವುದೇನೆಂದರೆ, ಪರಿಶುದ್ಧಾತ್ಮನಿಂದ ಹೊಂದ್ಕೊಂಡು. I am not against the Bible college.
ನಾನು ಯಾವುದೇ ದೈವಶಾಸ್ತ್ರದ ಸಂಸ್ಥೆಗಳಿಗೆ ನಾನು ವಿರುದ್ಧವಲ್ಲ. ನಾನು ಯಾವುದೇ ಬೈಬಲ್ ಕಾಲೇಜಿನಲ್ಲಿ ಓದಲಿಲ್ಲ, ಹಾಗಂತ ದುಃಖನೂ ಪಡ್ತಾ ಇಲ್ಲ. ಐ ಆಮ್ ನಾಟ್ ರಿಗ್ರೆಟಿಂಗ್, ಐ ಆಮ್ ನಾಟ್ ಸ್ಟಡಿಡ್ ಇನ್ ದ ಬೈಬಲ್ ಕಾಲೇಜ್, ಬಟ್ ಐ ಆಮ್ ನಾಟ್ ಅಗೇನ್ಸ್ಟ್ ದ ಬೈಬಲ್ ಕಾಲೇಜಸ್. ಬಟ್ ಯು ಮಸ್ಟ್ ಬಿ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್. ನೀ ದೈವಶಾಸ್ತ್ರವನ್ನು ಕ್ರಮಬದ್ಧವಾಗಿ ಕಲಿಯೋದ್ರ ಸಂಗಡ ಪರಿಶುದ್ಧಾತ್ಮನ ಅಭಿಷೇಕ ಹೊಂದಬೇಕು. ನಿನಗೆ ಥಿಯಾಲಜಿಗಿಂತ ನಿಯಾಲಜಿ ಜಾಸ್ತಿ ಬೇಕು. ನಿನ್ನ ತಲೆಗೆ ಅರಿವು ಹೆಚ್ಚಿಸೋದಕ್ಕಿಂತ ಮೊಣಕಾಲಿನ ಪ್ರಾರ್ಥನೆ ನಿನಗೆ ಹೆಚ್ಚಾಗಿ ಬೇಕಾಗಿದೆ. ಪರಿಶುದ್ಧಾತ್ಮನು ನಿನ್ನ ಮೇಲೆ ಬರಬೇಕು, ನೀನು ಒಳಗಡೆ ನೆಲೆ ನಿಲ್ಲಬೇಕು. ಹಾಲೆಲೂಯಾ, ಹಾಲೆಲೂಯಾ. ಎಲ್ಲ ಸೇವೆಗಳನ್ನು ಯೇಸು ಸ್ವಾಮಿ ಪವಿತ್ರಾತ್ಮ ಭರಿತನಾದ ಮೇಲೇನೆ. ಸ್ನಾನಿಕನಾದ ಯೋಹಾನನು 1 ಯೋಹಾನನ್ 1:29 ಹೇಳುವ ಪ್ರಕಾರ, ಯೋಹಾನನ್ ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಹಾಗೋ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು. ಯೇಸು ಬರುವಾಗ ಸ್ನಾನಿಕನಾದ ಯೋಹಾನನು, ದೇವರು ಕಳಿಸಿದ ಒಬ್ಬ ಮನುಷ್ಯನು ಬಂದನು, ಅವನ ಹೆಸರು ಯೋಹಾನನು. ಅವನು ಸಾಕ್ಷಿ ಕೊಡೋದಕ್ಕಾಗಿ ಬಂದವನು. ಈಗ ಸಾಕ್ಷಿ ಕೊಡ್ತಾ ಇದ್ದಾನೆ. ತನ್ನ ಕಡೆಗೆ ಬರುವ ಯೇಸುವನ್ನು ಕಂಡು ಅವನು ಹೇಳ್ತಾ ಇದ್ದಾನೆ, ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು. ನಿನ್ನನ್ನು ನೋಡಿದಾಗ ಜನ ಹೇಳಬೇಕು, ನಿನ್ನಲ್ಲಿ ಕ್ರಿಸ್ತನಿದ್ದಾನೆ, ನೀನು ಭಕ್ತನು, ನೀನು ದೇವರ ಮಗನು. ಕಮಾನ್, ನೀವು ಸ್ತೋತ್ರ ಹೇಳ್ತಾ ಇಲ್ಲ. ಇವತ್ತು ಕೆಲವರು ಸ್ತೋತ್ರ ಹೇಳೋದಿಲ್ಲ, ಕಾರಣ ಅವರ ಮನಸ್ಸಾಕ್ಷಿ ಅವರನ್ನ ಚುಚ್ಚುತ್ತಾ ಇದೆ. ಯೇಸು ದೂರದಿಂದ ಬರ್ತಾ ಇರಬೇಕಾದ್ರೆ ಹೇಳಬೇಕ, ಯೋಹಾನನು ಹೇಳ್ತಾ ಇದ್ದಾನೆ, ಹಾಗೋ ದೇವರು ನೇಮಿಸಿದ, ಯಜ್ಞಕ್ಕೆ ನೇಮಿಸಿದ ದೇವರ ಕುರಿಮರಿ, ನೇಮಿಸಿದ ಕುರಿಮರಿ, ದೇವರು ನೇಮಿಸಿದ ಕುರಿ, ಲೋಕದ ಪಾಪದ ನಿವಾರಣೆ ಮಾಡೋದಕ್ಕೆ ಬಂದಂಥ ಮಶೀಯ. ಮತ್ತಾಯನು ಬರೆದ ಸುವಾರ್ತೆ 3:11 ನಾನಂತೂ ನಿಮ್ಮ ಮನಸ್ಸನ್ನು ತಿರುಗಿಕೊಳ್ಳಬೇಕೆಂಬುದಕ್ಕೆ ನಿಮಗೆ ನೀರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸ್ತೇನೆ, ಆದರೆ ನನ್ನ ಹಿಂದೆ ಬರುವ ನನಗಿಂತ ಶಕ್ತನು, ನನ್ನ ಹಿಂದೆ ಬರುವ ನನಗಿಂತ ಶಕ್ತನು, ಆತನ ಕೆರಗಳನ್ನು ಹೊರಲಿಕ್ಕೂ ನಾನು ಯೋಗ್ಯನಲ್ಲ. ಆತನು ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲೂ ನಿಮಗೆ ಸ್ನಾನ ಮಾಡಿಸುವೆನು. ಇವತ್ತು ಪವಿತ್ರಾತ್ಮನ ಆ ಬೆಂಕಿಯಲ್ಲೂ ನಿಮ್ಮನ್ನು ಅಭಿಷೇಕ ಮಾಡೋದಕ್ಕೆ ಒಬ್ಬನಿದ್ರೆ ಒಳಗಡೆ ಬಂದಿದ್ದಾನೆ. ನಂಬುವವರು ಮಾತ್ರ ಒಂದು ಆಮೇಲೆ ಹೇಳ್ರಿ. ನೀನು ದೇವರ ಮಗನಾಗಿದ್ರೆ, ಇಫ್ ಯು ಆರ್ ಎ ಮ್ಯಾನ್ ಆಫ್ ಗಾಡ್, ಯು ಮಸ್ಟ್ ಫಿಲ್ ವಿತ್ ದ ಹೋಲಿ ಗೋಸ್ಟ್. ನಮ್ಮಲ್ಲಿ ಕೆಲವರು ಅನ್ಯ ಭಾಷೆಯನ್ನು ಫಿಟ್ ಮಾಡ್ತಾರೆ ಅಲ್ಲಿಗೆ ವಾಣಿಗಳನ್ನು ಆಡೋರು. ಅದುವರೆಗೂ ಬುದ್ಧಿಯಲ್ಲಿ ಆಡ್ತಾ ಇರ್ತಾನೆ. ದಿಢೀರಂತ ಹಾಡು ನಿಂತಿದ ತಕ್ಷಣ ಅದೇ ಟೋನಲ್ಲಿ ಇಲ್ಲ ಬೇರೆ ಟೋನಲ್ಲಿ ಅನ್ಯ ಭಾಷೆಯಲ್ಲಿ ಟಕ್ ಟಕ್ ಅಂತ ಹೇಳ್ಬಿಟ್ಟು ಅದೇ ಸ್ಪೀಡಲ್ಲಿ ನಿಲ್ಲಿಸ್ಬಿಡ್ತಾನೆ. ನೀನು ಅದು ಹೇಳದೇ ಇದ್ದಿದ್ರೆ ಚೆನ್ನಾಗಿರ್ತೈತೆ ನಮ್ಮ ಮಗನೇ. ನನ್ನ ದೇವರಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಬೇಡ, ದೇವರು ಕೊಟ್ಟಿದ್ದು ನೋಡಿ, ದೇವರು ಹೇಳಿದ್ದನ್ನು ನೋಡಿ. ಓ ರಬ ಶಕಲಮನ ಹರ್ಕದನ ಆಜಿನಿ ಹಮ್ದೇಲಬೋ ನಿಮ್ಮ ಹರ್ಕದನಿ. ಎಷ್ಟು ಜನ ನಂಬುತ್ತೀರಾ? ಅವನು ನನ್ನನ್ನು ಪವಿತ್ರಾತ್ಮನಿಂದಲೂ ಬೆಂಕಿಯಿಂದಲೂ ಅಭಿಷೇಕ ಮಾಡೋದಕ್ಕೆ ಇವತ್ತು ನನ್ನ ಒಳಗಡೆ ಬಂದಿದ್ದಾನೆ, ಸಭೆ ಒಳಗಡೆ ಬಂದಿದ್ದಾನೆ. ನಂಬುವವರು ಮಾತ್ರ ಒಂದು ಆಮೇಲೆ ಹೇಳ್ರಿ. ದೇವರು ಕಳಿಸಿ ಒಬ್ಬ ಮನುಷ್ಯನು ಬಂದನು, ಎಲ್ಲ ದೇವರ ಮನುಷ್ಯನೇ. ಪಕ್ಕದಲ್ಲಿರೋ ಕೇಳ್ರಿ, ನೀವು ದೇವ್ರ ಮನುಷ್ಯರ? ಹುಷಾರಾಗಿ ಕೇಳ್ರಿ, ಹೊಡೆದು ಬಿಟ್ಟಾರ ನೋಡ್ರಿ. ಸೌಂಡೇ ಬರಲಿಲ್ಲ. ನಾನು ಇಷ್ಟು ಜೋರಾಗಿ ಹೇಳಿನೂ ಒಂದು ಚೂರು ಸೌಂಡೇ ಬರಲಿಲ್ಲ. ಹಿಂದ್ಗಡೆ ಇರೋರಂತ ಹೇಳೋದೇ ಇಲ್ಲ ಬಿಡಿ. ಅವ್ರು ಸಂತೆಯಲ್ಲಿ ಬಂದು ಕುಂತಂಗೆ ಬರೋದೇ 9 ಗಂಟೆ ಮೇಲೆ. ಸ್ತೋತ್ರ ಬಂದಾಗಲೇ ವಾಚ್ ನೋಡ್ತಾ ಇರ್ತಾರೆ. ಗಮನಿಸ್ರಿ,
ಪಕ್ಕದಲ್ಲಿರೋರು ಕೇಳ್ರಿ, ನೀವು ದೇವ್ರ ಮನುಷ್ಯರ? ನೀವು ದೇವ್ರ ಮನುಷ್ಯರ? ಓ ಮ್ಯಾನ್ ಆಫ್ ಗಾಡ್, ಎಲ್ಲ ದೇವರ ಮನುಷ್ಯನೇ. ನೀವು ದೇವ್ರ ಮನುಷ್ಯರ? ನೀವು ದೇವ್ರ ಮನುಷ್ಯರ? ದೇವ್ರ ಮನುಷ್ಯರಾಗಿದ್ರೆ ಪವಿತ್ರಾತ್ಮ ಭರಿತರಾಗ್ರಿ ಅಂತ ಹೇಳ್ರಿ. ಹೇಳ್ರಿ ಪಕ್ಕದಲ್ಲಿ ಯಾರಿಗೆ, ನೀವು ಪವಿತ್ರಾತ್ಮ ಭರಿತರಾಗಬೇಕು. ಯು ಮಸ್ಟ್ ಫಿಲ್ ವಿತ್ ದ ಹೋಲಿ ಗೋಸ್ಟ್.